ಧರ್ಮಸ್ಥಳ ಎಂಬ ಹೆಸರನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಶ್ರೀ ಮಂಜುನಾಥ ಸ್ವಾಮಿ. ಆದರೆ ಧರ್ಮಸ್ಥಳದ ಸುತ್ತಮುತ್ತಲಿನ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಮತ್ತೊಂದು ಅದ್ಭುತ ದೈವ ಕ್ಷೇತ್ರವಾದ ಶ್ರೀ ಸದಾಶಿವ ರುದ್ರ ದೇವಸ್ಥಾನದ ಬಗ್ಗೆ ನೀವು ಕೇಳಲೇಬೇಕು. ಒಂದು ಮಣ್ಣಿನ ಪ್ರತಿಮೆಗೆ ಇಲ್ಲಿಯ ರುದ್ರನು ತನ್ನ ಪ್ರೀತಿಯ ಭಕ್ತಾದಿಗಳಿಗೆ ಒಲಿಯುತ್ತಾನೆ ಎಂದರೆ ನಂಬುತ್ತೀರಾ? ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಹಸಿರು ಪ್ರಕೃತಿಯ ನಡುವೆ ಶಾಂತ ಹಾಗೂ ಪವಿತ್ರ ವಾತಾವರಣದಲ್ಲಿ ನೆಲೆಸಿರುವ ಈ ಅದ್ಭುತವಾದ ದೇವಾಲಯವು ತನ್ನ ವಿಶಿಷ್ಟ ಆಚರಣೆ ಮತ್ತು ಭಕ್ತರ ಅಚಲ ನಂಬಿಕೆಯಿಂದ ಪ್ರಸಿದ್ಧಿ ಪಡೆದಿದೆ. ನಮ್ಮ ಮನದಾಸೆ ಏನೇ ಇರಬಹುದು, ಮನೆ, ಮದುವೆ, ಮಗು, ಆರೋಗ್ಯ, ಉದ್ಯೋಗ, ವಿದ್ಯೆ ಅಥವಾ ಜೀವನದ ಯಾವುದೇ ಕನಸು, ಪ್ರತಿಯೊಂದು ಬಯಕೆಗೂ ಸಂಬಂಧಿಸಿದ ಮಣ್ಣಿನ ಪ್ರತಿಮೆಯನ್ನು ಅಕ್ಕಿ, ಕಾಯಿ ಮತ್ತು ಭಕ್ತಿ ಭಾವದೊಂದಿಗೆ ಸದಾಶಿವ ರುದ್ರನಿಗೆ ಅರ್ಪಿಸಿ ನಮ್ಮ ಸಮರ್ಪಣೆಯ ಭಾವವನ್ನು ವ್ಯಕ್ತಪಡಿಸಬಹುದು. ಭಕ್ತನ ನಂಬಿಕೆ ಮತ್ತು ದೇವರ ಕೃಪೆ ಒಂದಾದಾಗ ಅಸಾಧ್ಯವೆನಿಸಿದ ಆಸೆಗಳು ನೆರವೇರುತ್ತವೆ ಎಂಬುದು ಇಲ್ಲಿನ ಭಕ್ತರ ಅನುಭವವಾಗಿದೆ. ಇಲ್ಲಿ ಕಾಣಸಿಗುವ ಹರಕೆ ಬನ ಈ ಕ್ಷೇತ್ರದ ಅತ್ಯಂತ ವಿಶೇಷ ಆಕರ್ಷಣೆ. ದೂರದಿಂದ ಆಗಮಿಸುವ ಭಕ್ತಾದಿಗಳು ತಮ್ಮ ಹರಕೆಗಳನ್ನು ಮನಪೂರ್ವಕವಾಗಿ ಸಲ್ಲಿಸುತ್ತಾರೆ. ಹರಕೆ ಈಡೇರಿದ ಬಳಿಕ ಭಕ್ತರು ಸಮರ್ಪಿಸಿದ ಸಾವಿರಾರು ಮಣ್ಣಿನ ಪ್ರತಿಮೆಗಳು ಇಂದೂ ಈ ಬನದಲ್ಲಿ ರಾಶಿಯಾಗಿ ಕಾಣಸಿಗುತ್ತವೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಇದೇ ಹರಕೆ ಬನದಲ್ಲಿ ಶ್ರೀ ಸದಾಶಿವ ರುದ್ರನು ಭಕ್ತರಿಗೆ ಪ್ರತ್ಯಕ್ಷನಾಗಿ ಆಶೀರ್ವದಿಸಿದ್ದಾನೆ ಎಂಬ ಮಾತು ಇಂದಿಗೂ ಜನರ ನಡುವೆ ಜೀವಂತವಾಗಿದೆ. ಒಂದು ಮಣ್ಣಿನ ತೊಟ್ಟಿಲಿನ ಹಿಂದೆ ತಾಯಿಯ ಕನಸಿದೆ, ಒಂದು ಮನೆಯ ಪ್ರತಿಮೆಯ ಹಿಂದೆ ಕುಟುಂಬದ ಆಸೆ ಇದೆ. ಹೀಗೆ ಪ್ರತಿಯೊಂದು ಮಣ್ಣಿನ ಪ್ರತಿಮೆಯು ಒಬ್ಬ ಭಕ್ತನ ಪ್ರಾರ್ಥನೆ ಮತ್ತು ಸಂತೋಷದ ಸಾಕ್ಷಿಯಾಗಿದೆ.